ಎಜಿ ನ್ಯೂಸ್ಗೆ ಸ್ವಾಗತ. ಬಿಜೆಪಿ ನಾಯಕತ್ವ ಒಪ್ತೀನಿ, ಆದ್ರೆ ವಿಜೇಂದ್ರ ನಾಯಕತ್ವ ಒಪ್ಪಲ್ಲ ಎಂದು ನೇರವಾಗಿ ಹೇಳಿದ ರಮೇಶ್ ಜಾರಕಿಹೊಳಿ, ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆಯಲು ನಾವು ಹೋರಾಡುತ್ತಿರುವುದು ನಿಜ. ಈ ವಿಚಾರದಲ್ಲಿ ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾವು ಬದ್ಧ. ಯಡಿಯೂರಪ್ಪ ಬಗ್ಗೆ ಅಪಾರ ಗೌರವವಿದೆ. ಅವರ ರಾಜ್ಯ ಪ್ರವಾಸಕ್ಕೆ ನಮ್ಮ ಸ್ವಾಗತವಿದೆ. ಆದರೆ ಇದು ಮಗನ ಸ್ಥಾನ ಭದ್ರಪಡಿಸಲು ಅಥವಾ ಪಕ್ಷವನ್ನ ಭದ್ರಪಡಿಸಲು ಎಂಬುದನ್ನು ಸ್ಪಷ್ಟಪಡಿಸಬೇಕು. ಪದೇ ಪದೇ ಹೈಕಮಾಂಡ್ ಬ್ಲಾಕ್ ಮಾಡಬೇಡಿ. ನಿಮಗೆ ವಯಸ್ಸಾಗಿದೆ, ಜೀವನದ ಕೊನೆ ಹಂತದಲ್ಲಿ ಇದ್ದೀರಿ. ಪಕ್ಷ ನಿಮಗೆ ಎಲ್ಲವನ್ನ ಕೊಟ್ಟಿದೆ. ವಿಜೇಂದ್ರನ ಬೆನ್ನು ಹತ್ತಿದ್ರೆ ನೀವು ಹಾಳಾಗ್ತೀರಿ. ದಯವಿಟ್ಟು ಮಗ ಅಂತ ನೋಡಬೇಡಿ. ಫೇಲ್ ಆಗಿರುವ ಅಧ್ಯಕ್ಷನ ಬಿಟ್ಟು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟು ಹೊಸ ಅಧ್ಯಕ್ಷರನ್ನ ಮಾಡಲು ನೀವು ಸಹಕಾರ ಕೊಡುವಂತೆ ರಮೇಶ್ ಜಾರಕಿಹೊಳಿ ಹೇಳಿದರು. ಪ್ರವಾಸ ಮಾಡ್ತಾ ಇದ್ದಾರೆ, ರಾಜ್ಯ ಪ್ರವಾಸ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಏನ್ ಸರ್ ಇದು? ಏನ್ ನೀವು ಡೈಲಿ ನೋಡಿ, ನಮ್ಮ ಉದ್ದೇಶ ವಿಜೇಂದ್ರವನ್ನ ತೆಗಿಬೇಕಂತ ಹೋರಾಟ ನಡೆದ ನಿಜ, ಸುಳ್ಳು ಹೇಳೋದು. ಅದನ್ನ ಹೈಕಮಾಂಡ್ ಏನು ನಿರ್ಣಯ ಅದಕ್ಕೆ ಬಗ್ಗೆ ನಾವು ಬದ್ಧತೇವೆ. ತೆಗಿತಾರೋ ಬಿಡ್ತಾರೋ ಹೈಕಮಾಂಡ್ ಗೊತ್ತು. ಆದರೆ ಯಡಿಯೂರಪ್ಪನವ್ರ ಬಗ್ಗೆ ಪದೇ ಪದೇ ಅದನ್ನ ಅವ್ರ ಬಗ್ಗೆ ಅಪಾರದ ಗೌರವ ಇದೆ. ಅವರು ರಾಜ್ಯ ಪ್ರವಾಸ ಮಾಡೋದು ಸ್ವಾಗತ. ಆದ್ರೆ ಯಾಕೆ ಸ್ವಾಗತ ಟೂರ್ ಮಾಡೋದು ಒಂದು ಮೊದಲು ಕ್ಲಿಯರ್ ಮಾಡಕ್ಕೆ ಅವರು ಮಗನ ಭದ್ರ ಮಾಡಕ್ಕೆ ಆಡ್ತಾರೋ ಪಕ್ಷ ಭದ್ರ ಮಾಡೋದು ಅವ್ರು ಕ್ಲಿಯರ್ ಮಾಡಬೇಕು. ಪದೇ ಪದೇ ಪ್ರತಿ ಹಂತದಲ್ಲಿ ಹೈಕಮಾಂಡನ್ನು ದಯವಿಟ್ಟು ನಿಮ್ಮ ಬಗ್ಗೆ ಗೌರವ ಇದಲ್ಲ ಯಡಿಯೂರಪ್ಪನವ್ರೆ, ನೀವು ಕೊನೆ ಹಂತದಲ್ಲಿ ಬಂದ್ರಿ, ಈಗ ವಯಸ್ಸಾಗಿದೆ, ನೀನು ಪಕ್ಷ ಎಲ್ಲ ಕೊಟ್ಟದೆ ನಿಮಗೆ. ಪಕ್ಷನ ಬ್ಲ್ಯಾಕ್ ಮಾಡಬೇಡಿ. ದಯವಿಟ್ಟು ನಿಮ್ಮ ಸಹಿತ ವಿಜೇಂದ್ರ ಬಂದ ನೀವು ಹಾಳಾಕ್ರಿ. ನಾನು ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೋತೀನಿ. ದಯವಿಟ್ಟು ಮಗನಾಗಿ ನೋಡಬೇಡ್ರಿ. ಒಬ್ಬ ಫೇಲ್ ಆದಂಥ ಅಧ್ಯಕ್ಷ ತಿಳ್ಕೊಂಡು ದಯವಿಟ್ಟು ಹೈಕಮಾಂಡ್ ಕನ್ವಿನ್ಸ್ ಮಾಡಿ ಹೊಸ ಅಧ್ಯಕ್ಷ ಮಾಡೋಕ್ಕೆ ನೀವು ಸಹಕಾರ ಕೊಡಿ. ನಿಮ್ಮ ಕೊಡುಗೆ ಭಾಳ ಇದೆ, ಅಪಾರದ ಕೊಡುಗೆ ಇದೆ. ವಿಜೇಂದ್ರ ಬೆನ್ನತ್ತ ನೀವು ಹಾಳಾಕ್ರಿ. ಈ ಸಂದರ್ಭ ಹೇಳಕ್ಕೆ ಇಚ್ಛಪಡ್ತೀನಿ. ಅವ್ರು ಯಾರು ಬೇಕಾದ್ರೆ ಮಾಡಲಿಲ್ಲ, ಯಾರು ಮಾಡಿ ಸ್ವಾಗತ ಅದು. ನಮಗೆ ಯಾರ ಹೆಸರು ಸ್ವಾಗತ ಮಾಡಿದೆ. ಯಡಿಯೂರಪ್ಪನು ಮತ್ತೊಂದು ಸಲ ಹೇಳ್ತಾನಲ್ಲ, ರಾಜ್ ಟೂರ್ ಮಾಡಕ್ಕೆ ನಾನು ಸ್ವಾಗತ ಇದೆ. ಮಗನ ಕುರ್ಚಿ ಬದ್ದು ಮಾಡೋಕೆ ಬದ್ರು, ಏನು ಬ್ಲ್ಯಾಕ್ ಮಾಡಿದ್ರು, ಏನು ಪಕ್ಷ ಸಂಘಟನೆ ಮಾಡೋದು ಕ್ಲಿಯರ್ ಮಾಡಿ ಆಡಬೇಕು. ಈ ಸಂದರ್ಭ ಮತ್ತೊಂದು ಸಲ ಮನೆ ಮಾಡ್ತೀನಿ. ನಾ ಹೇಳಿದ್ದು ಆಲ್ರೆಡಿ ಪದೇ ಪದೇ ಹೇಳಿ ಹೇಳಿಲ್ಲ. ಒಂದು ಲೀಡರ್ಶಿಪ್ ಸರಿ ಇಲ್ಲ. ಕೊನೆಗೆ ಹೈಕಮಾಂಡ್ ಏನು ತಿಳಿದು ಅವ್ರು ಮಾಡಿದ್ರೆ ಗೊತ್ತಿಲ್ಲ. ಅವ್ರು ಏನು ಇರತ್ತೋ ನಮ್ಮ ಬದ್ಧತೆ. ಹೈಕಮಾಂಡ್ ಏನಂತ ಗೊತ್ತಿಲ್ಲ. ಆಗ್ಬೇಕು ಹೇಳಿದ್ವಿ. ಅದನ್ನು ಆಗ್ಬೇಕಾದ್ರೆ ಆಗದೈತೆ ಬಿಡೋದು ಗೊತ್ತಿಲ್ಲ. ಆದ್ರೂ ಸ್ವಾಗತ ಆಗದ್ದು ಸ್ವಾಗತ. ನಾನು ಬಿಜೆಪಿ ಪಕ್ಷ ಒಪ್ತೇನೆ, ವಿಜೇಂದ್ರ ಒಪ್ಪೋದಿಲ್ಲ. ನಾವು ಪಕ್ಷ ಗಟ್ಟಿ ಮಾಡಿ 28ಕ್ಕೆ ಚುನಾವಣೆ ಆಗೋದು, ಅದಕ್ಕೆ ಮೊದಲು ಚುನಾವಣೆ ಗೊತ್ತಿಲ್ಲ. ಪೂರ್ವ ಪ್ರಮಾಣದ ಬಿಜೆಪಿ ಸರ್ಕಾರ 130-140 ಸೀಟ್ ಇರುವಂತ ಸಂದರ್ಭ ಕೆಲಸ ಮಾಡುತ್ತೇವೆ ನಾವು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.